1,40,00,000 ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಅಮ್ಮಗಾರನಹಳ್ಳಿ ಬಳಿ ಸುಮಾರು 1,40,00,000 ವೆಚ್ಚದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಮ್ಮಗಾರನಹಳ್ಳಿ ಮುಖ್ಯ ರಸ್ತೆ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟು ಸಾರ್ವಜನಿಕರು ಓಡಾಡಲು ತೊಂದರೆ ಅನುಭವಿಸುತ್ತಿದ್ದರು. ಇದೀಗ ರಸ್ತೆಗೆ ಡಾಂಬರೀಕರಣ ಹಾಕುವ ಮೂಲಕ ಅನುಕೂಲ ಕಲ್ಪಿಸಲಾಗಿದೆ. ಗ್ರಾಮೀಣ ಪ್ರದೇಶಕ್ಕೆ ಅಗತ್ಯವಾಗಿರುವ ಮೂಲಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಈ ಹಿಂದೆ 2013ರಲ್ಲಿ ಅಮ್ಮಗಾರನಹಳ್ಳಿ ಗ್ರಾಮಸ್ಥರ ಬಹುಮುಖ್ಯ ಸಮಸ್ಯೆ ಇಲ್ಲಿನ ಹದಗೆಟ್ಟ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದ್ದು, ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ರಸ್ತೆ ಅಭಿವೃದ್ಧಿಪಡಿಸುವ ಭರವಸೆ ನೀಡಿದ್ದು, ಕೆಲವು ಕಾರಣಾಂತರಗಳಿಂದ ಸಾಧ್ಯವಾಗಲಿಲ್ಲ. ಜನರ ಆಶೀರ್ವಾದದಿಂದ ಇದೀಗ ಅವಕಾಶ ಕೂಡಿ ಬಂದಿದೆ. ಇಲ್ಲಿನ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆ ಈಡೇರಿದೆ. ಶಾಸಕರ ಅನುದಾನದಲ್ಲಿ ಒಂದು ವರ್ಷಕ್ಕೆ ಒಬ್ಬ ಶಾಸಕರಿಗೆ 2 ಕೋಟಿ ಹಣ ಸರ್ಕಾರ ನೀಡುತ್ತದೆ. 2023-24ನೇ ಸಾಲಿನಲ್ಲಿ ಅಮ್ಮಗಾರನಹಳ್ಳಿ ಗ್ರಾಮದ 2 ಕಿಲೋಮೀಟರ್ ಮುಖ್ಯ ರಸ್ತೆಯ ಡಾಂಬರೀಕರಣಕ್ಕೆ 1,40,00,000 ವೆಚ್ಚ ಮಾಡಲಾಗಿದೆ. ಇನ್ನುಳಿದ ಹಣದಲ್ಲಿ ಕ್ಷೇತ್ರದ 10 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ ಶಿಡ್ಲಘಟ್ಟ ತಾಲೂಕಿಗೆ ಸರ್ಕಾರ 10 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು, ಅದನ್ನು ವರದನಾಯಕನಹಳ್ಳಿ ಗೇಟ್ ಇಂದ ದಿಬ್ಬೂರಹಳ್ಳಿ ರಸ್ತೆ ಅಭಿವೃದ್ಧಿ ಮಾಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಧರ್ಮೇಂದ್ರ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಂಕ್ ಮುನಿಯಪ್ಪ, ತಾದೂರು ರಘು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಶಶಿಕಲಾ ದ್ಯಾವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ಧನಂಜಯ ರೆಡ್ಡಿ, ಹುಜಗೂರು ರಾಮಣ್ಣ, ಸದಾಶಿವ, ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಶಾಸಕರ ಆಪ್ತ ಕಾರ್ಯದರ್ಶಿ ಕುಮಾರ್, ಮುಖಂಡರಾದ ಗೋವಿಂದಪ್ಪ, ವೆಂಕಟರೆಡ್ಡಿ, ಬೈರಾರೆಡ್ಡಿ, ಶಿವಕುಮಾರ್, ಭಾವರೆಡ್ಡಿ ಮತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಗ್ರಾಮಕ್ಕೆ 2013ರಲ್ಲಿ ನಾವು ಚುನಾವಣೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ 10 ವರ್ಷಗಳಿಂದ ನಾವು ಮಾತು ಕೊಟ್ಟಿದ್ದೀವಿ. 2013ರಲ್ಲಿ JDS ಅಭ್ಯರ್ಥಿ ಗೆದ್ದರೆ ಅಮ್ಮಗಾರಲ್ಲಿ ರೋಡ್ ಮಾಡ್ತೀವಿ. ನಮ್ಮ ಮುಖಂಡರು ಇಲ್ಲೇ ಇದ್ದಾರೆ. ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಈಗ ಈ ಕ್ಷೇತ್ರದ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ಅಧಿಕಾರಕ್ಕೆ ನಾನು ಬಂದಾಗ 2023-24ನೇ ಸಾಲಿನ ಶಾಸಕರ ಅನುದಾನ 1,40,00,000 ಇವತ್ತು ಅಮ್ಮಗಾರಲ್ಲಿ ರಸ್ತೆಗೆ ಇವತ್ತು 2 ಕಿಲೋಮೀಟ್ರು ಡಾಂಬರೀಕರಣಕ್ಕೆ ಇವತ್ತು 1,40,00,000 ಹಣವನ್ನು ಹಾಕಿದೆ. ಇನ್ನು ಉಳಿಕೆ ಏನು ಒಂದು ವರ್ಷಕ್ಕೆ ಶಾಸಕರಿಗೆ 2 ಕೋಟಿ ಹಣ ಬರ್ತದೆ. 50 ಲಕ್ಷ 10 ವಾಟರ್ ಫಿಲ್ಟರ್ಗೆ ಹಾಕಿದೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಈಗಾಗಲೇ ನಾನು ಕಂಬಾಳಲ್ಲಿ ವಿದ್ಯಾ ಪಂಚಾಯತಲ್ಲಿ ಕಂಬಾಳಲ್ಲಿ ಹಾಕಿದೆ. ಅದೇ ರೀತಿ 10 ವಾಟರ್ ಫಿಲ್ಟರ್ಗೆ 2023-24 2 ಕೋಟಿ ಅನುದಾನವನ್ನು ಒಂದು ಸಮಸ್ಯೆ ಇರೋದು ಗಮನದಲ್ಲಿಟ್ಕೊಂಡು ಇವತ್ತು ಹಾಕಿದೆ. ಏನಿವತ್ತು 2024 ನಾವು ಕಾಲಿಟ್ಟಿದ್ದೀವಿ. ಸರ್ಕಾರದಿಂದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ SHDP ಸ್ಟೇಟ್ ಹೈವೇ ರಸ್ತೆ ಅಭಿವೃದ್ಧಿಗೆ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು. ಆ 10 ಕೋಟಿ ಹಣವನ್ನು ನಮ್ಮ ವರದನಾಯಕನಹಳ್ಳಿ ಗೇಟಿಂದ ಇಲ್ಲೇ ದಿಬ್ಬೂರಹಳ್ಳಿ ತನಕ ಎಷ್ಟು ಕಿಲೋಮೀಟ್ರ್ ಬಂದೆ ಆ 10 ಕೋಟಿ ಅಲ್ಲಿ ಹಾಕಿದೆ ಅಂತೇಳಿ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ತಂದಿದ್ದೀನಿ. ಏನಿವತ್ತು ನಮ್ಮ ಒಂದು ಗುರಿ ಇವತ್ತು ಸಾರ್ಲಿ ಹೋಗಲಿ, ಬಶೆಟ್ಟಹಳ್ಳಿ ಹೋಗಲಿ, ಚಿಲ್ಕಲ್ನೇರಿ ಹೋಗಲಿ ಭಾಗದಲ್ಲಿ ರಸ್ತೆ ಭಾಳಷ್ಟು ಅವ್ಯವಸ್ಥೆ ಇರೋದು ನಮ್ಮ ಗಮನದಲ್ಲಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಭಾಳಷ್ಟು 106 ಕೋಟಿ ಹಣವನ್ನು ಬೇಕಾಗಿರುವ ಪರಿಸ್ಥಿತಿ ಇರೋದರಿಂದ ಮುಂದೆ ಸರ್ಕಾರ ಗಮನದಲ್ಲಿ ನಾವು ಎಲ್ಲ ರೀತಿಯ ಸರ್ಕಾರದಲ್ಲಿ ಅನುದಾನ ಯಾವ ರೀತಿ ತರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಏನಿವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿವೃದ್ಧಿ ಬೇಕಾಗಿರೋ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಮುಖಂಡಗಳು ಭಾಳಷ್ಟು ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ಮುಂದೆ ಈ ಕ್ಷೇತ್ರಕ್ಕೆ ಭಾಳಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ